ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋ ಬಹಳ ಪ್ರಮುಖವಾದಂತಹ ವಿಡಿಯೋ ಮೀನರಾಶಿಯವರಿಗೆ. ಅಫ್ಕೋರ್ಸ್ ಕೆಲವರು ಬೈಕೊಳ್ಬಹುದು, ಹೆದರಿಸ್ತಾರೆ ಅಂತ ಅನ್ಬಹುದು, ಇಲ್ದಿರೋದನ್ನೆಲ್ಲ ಹೇಳ್ತಾ ಇದ್ದಾರೆ ಅನ್ಕೊಳ್ಬಹುದು, ಏನ್ ಬೇಕಾದ್ರೆ ಅನ್ಕೊಳ್ಬಹುದು, ನನ್ನನ್ನು ಕೆಟ್ಟ ಕೆಟ್ಟ ಪದಗಳಿಂದ ನಿಂದನೆ ಮಾಡಬಹುದು. ಆದ್ರೂ ನಾನು ತಿಳಿಸಬೇಕಾದ ವಿಚಾರವನ್ನ ಕರ್ತವ್ಯ ಅನ್ಕೊಂಡು ತಿಳಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 18ನೇ ತಾರೀಕು ಹುಣ್ಣಿಮೆಯ ದಿವಸ, ಈ ವರ್ಷದ ಕೊನೆಯ ಗ್ರಹಣ, 2024ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲಿ ಆಗ್ತಾ ಇದೆ. ಅಂದ್ರೆ ಮೀನ ರಾಶಿಯಲ್ಲಿ ಆಗ್ತಾ ಇದೆ. ಎಸ್, ಅಫ್ಕೋರ್ಸ್ ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಈ ಒಂದು ಗ್ರಹಣ ಅಂದ್ರೆ ಅರ್ಥ ಏನು? ಈ ಗ್ರಹಣದ ಆಚರಣೆಯ ಅವಶ್ಯಕತೆ ಇಲ್ಲ. ಅಂದ್ರೆ ಗ್ರಹಣಕ್ಕಿಂತ ಮೊದಲು ಉಪವಾಸ ಇರತಕ್ಕಂಥದ್ದು, ಗ್ರಹಣದ ಆದಿ, ಗ್ರಹಣದ ಮಧ್ಯ, ಗ್ರಹಣಾಂತ್ಯದಲ್ಲಿ 3 ಸಲ ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ಮನೆಯಲ್ಲೆಲ್ಲ ದರ್ಭೆ ಹಾಕಿಡ್ತಕ್ಕಂಥದ್ದು, ಮನೆಯೆಲ್ಲ ಚೊಕ್ಕ ಮಾಡ್ಕೊಳ್ತಕ್ಕಂಥ, ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಅವಶ್ಯಕತೆ ಇಲ್ಲ. ಆ ಮೈಲಿಗೆಯ ಅವಶ್ಯಕತೆಗೆ ಇಲ್ಲ, ಮೈಲಿಗೆ ಆಗುವುದೇ ಇಲ್ಲ, ಶುದ್ಧ. ಯಾಕಂದ್ರೆ ಇಲ್ಲಿ ಆ ಗ್ರಸ್ತ ಚಂದ್ರನ ಕಿರಣಗಳಾಗ್ಲಿ ದೃಷ್ಟಿಯಾಗ್ಲಿ ಭಾರತದ ಮೇಲೆ ಇಲ್ಲವಾದ್ದರಿಂದ ಆಚರಣೆ ಇಲ್ಲ, ಪ್ರಭಾವ ಇಲ್ಲವಾ? ನಿಮ್ಮ ರಾಶಿಯಲ್ಲಿಯೇ ಗ್ರಹಣ ಆಗದೆ ಇದೆ ಅಂದಮೇಲೆ ನಿಮ್ಮ ಮೇಲೆ ಪ್ರಭಾವ ಆಗದೆ ಇರ್ಲಿಕ್ಕೆ ಸಾಧ್ಯವಾ? ಅಮೆರಿಕಾದಲ್ಲಿ ರೆಸೆಷನ್ ಬಂತು, ಅಮೆರಿಕಾದಲ್ಲಿ ಆರ್ಥಿಕ ಕುಂಠಿತ ಆಯಿತು ಅಂದ್ರೆ ಭಾರತದ ಮೇಲೆ ಪ್ರಭಾವ ಬೀರೋದಿಲ್ವಾ? ಅಲ್ಲಿದ್ದ ಇಂಡಿಯನ್ಸ್ನೆಲ್ಲ ವಾಪಸ್ ಕಳಿಸಿದ್ರೆ ಎಲ್ಲಿ ಹೋಗಬೇಕು? ಭಾರತದ ಮೇಲೆ ಎಷ್ಟು ದೊಡ್ಡ ಎಫೆಕ್ಟ್ ಬೀಳ್ಬೋದು ಗೊತ್ತಿದೆಯಾ? ರಷ್ಯಾ ಯುಕ್ರೇನ್ ಯುದ್ಧ ಮಾಡಿಕೊಂಡ್ರೆ ನಮಗೆ ಒಳ್ಳೇದೂ ಆಯಿತು, ಬೇರೆಯವ್ರಿಗೆ ಕೆಟ್ಟದೂ ಆಯಿತು. ಸೊ ನಮಗೆ ಸಂಬಂಧವಿಲ್ಲ ಇನ್ನೊಂದು ದೇಶದಲ್ಲಾದಾಗ ಅಂತ ಅನ್ಕೊಳ್ಳೋದು ತಪ್ಪು. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ಒಳ್ಳೆಯ ಎಫೆಕ್ಟು ಆಗಿರಬಹುದು, ನೆಗೆಟಿವ್ ಎಫೆಕ್ಟು ಆಗಿರಬಹುದು. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇದ್ದೇ ಇರುತ್ತೆ. ಸೊ ಆದ್ರಿಂದ ನೇರವಾಗಿ ನಮಗೆ ಸಮಸ್ಯೆ ಆಗಬಹುದು, ಅಥವಾ ಇನ್ನೊಂದು ಇಂಡೈರೆಕ್ಟ್ ಆಗಿ ನಮಗೆ ಸಮಸ್ಯೆನೂ ಆಗಬಹುದು, ಹೇಳಲಿಕ್ಕಾಗಲ್ಲ. ಸೊ ನಿಮ್ಮ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದಾಗ ನೀವು ಯಾರು ಏನು ಹೇಳ್ತಾರೆ ಅನ್ನೋ ನಿಮ್ಮ ತಲೆಗೆ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ನಿಮ್ಮ ಕೆಲಸ ನೀವು ಮಾಡಬೇಕು, ನಿಮ್ಮ ರಕ್ಷಣೆಗೆ. ಯಾಕೆಂದ್ರೆ ನಾಳೆ ನಿಮಗೆ ಸಮಸ್ಯೆ ಆದಾಗ ಡಾಕ್ಟರ್ ಮುಂದೋ, ಜ್ಯೋತಿಷಿ ಮುಂದೋ, ಮತ್ತೊಂದು ಆ ಸಮಸ್ಯೆ ಪರಿಹಾರ ಮಾಡೋರ ಮುಂದೆ ಹೋಗಿ ಕೂತ್ಕೊಳ್ಬೇಕಾದವ್ರು ನೀವು, ಕಮೆಂಟ್ ಮಾಡೋರು ಬೇರೆಯವರಲ್ಲ ಅಲ್ವಾ? ಸೊ ಅದರಿಂದ ನಿಮ್ಮ ಎಚ್ಚರಿಕೆಯನ್ನು ನೀವು ಮಾಡಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕು. ಸೊ ನಮ್ಮ ಕಾಲು ರಕ್ಷಣೆಯಿಂದ ಇರುತ್ತೆ. ಸೊ ಬೇರೆಯವರು ಅನ್ಯದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ? ಚಂದ್ರಮ ಮನಸೋ ಜಾತಃ, ಮಾನಸಿಕವಾಗಿ ಕುಗ್ಗು ಹೋಗ್ತೀರಾ ನೀವು. ಅದರಿಂದ ನಾನು ಹೇಳ್ತೀನಿ, ಮಾನಸಿಕವಾಗಿ ಕುಗ್ಗು ಹೋಗದಂತೆ ನಿಮ್ಮನ್ನು ನೀವು ಸದೃಢವಾಗಿ ಇಟ್ಕೊಳ್ಬೇಕು. ಮೀನ ರಾಶಿಯವರು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್, ಯು ಆರ್ ವೆರಿ ಸ್ಟ್ರಾಂಗ್ ಮೀನ ರಾಶಿಯವರು. ಆದರೆ ನಿಮ್ಮ ರಾಶಿಯಲ್ಲೇ ಮನಃಕಾರಕ ಚಂದ್ರ ರಾಹುಗ್ರಸ್ತರಾಗ್ತಾ ಇದ್ದಾನೆ ಅಂದಾಗ ಎಂತಹ ಸ್ಟ್ರಾಂಗ್ ಇದ್ರೂ ಸಹ ಎಷ್ಟು ಏಟು ಅಂತ ತಡೆಯುತ್ತೆ. ಸೊ ಕುಗ್ತೀರಾ, ಒಂಟಿತನ ಫೀಲ್ ಆಗುತ್ತೆ, ಒತ್ತಡ ಅನಿಸುತ್ತೆ, ತುಂಬ ಒತ್ತಡ ಅಂತ ಅನಿಸುತ್ತೆ. ಏಪ ಏನಿದೆ, ಯಾರು ಬೇಡ ಹೋಗತ್ಲ, ನಾವೆಲ್ಲರೂ ಹೋಗ್ಬಿಡೋಣ ಅತ್ಲಾಗೆ ಅಂತ ಅನಿಸುತ್ತೆ. ಏನು ಅನ್ಸಿದ್ರು ಕೂಡ ನೆನ್ಪಿಟ್ಕೊಳ್ಬೇಕು. ಈಗ ಅಲ್ಲೇ ಸ್ಟಾರ್ಟ್ ಆಗಿರ್ಬೋದು ಹತ್ತಿರ ಬಂದಿದ್ದರಿಂದ, ಅಥವಾ ಗ್ರಹಣದ ದಿವಸದಿಂದ ಆಚೆಗೆ ಶುರುವಾಗಬಹುದು ಹೊಸದಾಗಿ. ನಿಮಗೆ ಮೊದಲನೇದಾಗಿ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಆಯ್ತಲ್ಲ, ಚಂದ್ರ ಮನಃಕಾರಕನಾದ್ದರಿಂದ ನಿಮ್ಮ ರಾಶಿಯಲ್ಲೇ ಗ್ರಸ್ತ, ಮಾನಸಿಕ ಹಿಂಸೆ ಆಗ್ತಾ ಇರುತ್ತೆ. ಇನ್ನು ಯಾವ್ಯಾವ ವಿಚಾರದಲ್ಲಿ ನಿಮಗೆ ಮಾನಸಿಕ ದುಃಖ, ಕ್ಲೇಶ, ಒತ್ತಡ, ಯಾವ್ಯಾವ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ್ಯಾವ ವಿಚಾರದಲ್ಲಿ ಬರಬಹುದು ಅಂತ ಕೇಳಲಿಕ್ಕೆ ಹೋದರೆ, ಮೊಟ್ಟ ಮೊದಲನೇದಾಗಿ ಆರೋಗ್ಯ. ನೋಡಿ, ಏನೋ ಆಗೋಗಿದೆ ನಿಮಗೆ ಅನ್ನುವಂತಹ ಒಂದು ಫೀಲ್ ಬಂದ್ಬಿಡ್ಬೋದು. ನಿಮಗೆ ಏನೂ ಆಗಿರಲ್ಲ, ಬಟ್ ಏನೋ ಆಗೋಗಿದೆ ಅನ್ನೋಂಥ ಸಡನ್ನಾಗಿ ಒಂದು ವಾರ, ಒಂದು ತಿಂಗಳು ಏನೋ ಆಗೋಗಿದೆ ಅನ್ನೋ ಥರ. ಆಮೇಲೆ ನೋಡ್ರಿ ಏನೂ ಆಗಿಲ್ಲ ರೀ, ಎಲ್ಲ ಸರಿ ಇದೆ ಅಂತ ಕಳಿಸ್ತಾರೆ. ಅಷ್ಟು ದಿನ ಮಾನಸಿಕ ಕ್ಲೇಶ, ದುಃಖ, ಟೆನ್ಷನ್ನು ಏನಕ್ಕೆ? ಚಂದ್ರಗ್ರಹಣದಿಂದ. ಈ ಮಾನಸಿಕವಾದ ಹಿಂಸೆ ಇದು. ಅಷ್ಟೇ ಅಲ್ಲ, ನಿಮ್ಮ ರಾಶಿಯಲ್ಲಿ ಪಂಚಮಾಧಿಪತಿ ಗ್ರಸ್ತನಾಗ್ತಾನೆ ಇದ್ದಾಗ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಕೊಂಡಿರ್ತೀರ, ಎಲ್ಲ ನಿಂತು ಹೋಗಿದೆ, ಟೆನ್ಷನ್ ಹತ್ಬಿಡುತ್ತೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿದ್ರಿ, ಲೈಫಲ್ಲಿ ಇನ್ನೂ ದೊಡ್ಡದಾಗಿ ಏರಬೇಕು, ಇನ್ನೂ ಒಳ್ಳೊಳ್ಳೆದೇನೋ ಮಾಡಬೇಕು, ನನ್ನ ಜೀವನದ ಸಾಧನೆ ಅಂತ ಮಾಡಬೇಕು, ಅಥವಾ ದುಡಿಮೆ ಅಂತ ಮಾಡಬೇಕು, ತೋರಿಸ್ಬೇಕು ಅಂತ ಮಾಡಬೇಕು, ನಾನು ಏನಂತ ತೋರಿಸ್ಬೇಕು ಅಂತನಾರು ಮಾಡಬೇಕು ಅಂತ ಹೇಳಿ ತುಂಬ ಧೈರ್ಯವನ್ನು ತೆಗೆದುಕೊಂಡು ನೀವು ಬಹಳ ಕಷ್ಟಪಟ್ಟು ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ದೀರಾ. ಕೆಲವರು ಸೈಟ್ ತಗೊಳ್ಳೋಕೆ ಕೈ ಹಾಕಿದ್ದಾರೆ, ಕೆಲವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ, ಕೆಲವರು ಬಿಸ್ನೆಸ್ ಎಂಪೈರ್ ಅನ್ನು ನಿಲ್ಲಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಕೆಲವರು ವ್ಯವಹಾರಗಳಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮೀನರಾಶಿಯವರು 10 ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡು ಎಲ್ಲ ಕಡೆ ಕೈ ಹಾಕಿದ್ರೆ ಇದು ಕೆಲಸ ಆಗ್ಬಿಡ್ಬೇಕು ಅಂತ. ಪಂಚಮಾಧಿಪತಿಯೇ ಗ್ರಸ್ತನಾಗ್ತಾನೆ ರಾಶಿ ಅಂದಾಗ ಬ್ಯಾಕ್ಲ್ಯಾಶ್, ಎಲ್ಲ ಕಡೆ ಹಿನ್ನಡೆ ಆದಾಗ ದುಃಖ ಆಗುತ್ತೆ.
ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡ್ತಾ ಇದ್ದೀನಲ್ಲ, ಇಷ್ಟು ಶ್ರಮ ವಹಿಸ್ತಾ ಇದ್ದೀನಿ, ನಿಯತ್ತಾಗಿ ಕಷ್ಟಪಡ್ತಾ ಇದ್ದೀನಿ, ಆದರೂ ಯಾಕೆ ನನಗೆ ಹೀಗೆ ಅನ್ನುವ ದುಃಖ ಆದಾಗ ಯಾರ ಹತ್ರ ಮಾತಾಡದೆ ಬಾಗಿಲಾಕೊಂಡು ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಕೆಲವರು. ಇನ್ನು ದುರಭ್ಯಾಸಗಳಿರೋರು ಅದನ್ನೇ ಮಾಡ್ಕೊಳ್ತಾ ಇರ್ತಾರೆ. ತಡ್ಕೊಳಕತ್ತಾರ ಸರ್ ಟೆನ್ಷನು, ನನ್ನ ಅಭ್ಯಾಸ ನಾನು ಮಾಡಲೇಬೇಕು ಅದನ್ನು ಅಂತೇಳಿ. ಅದು ತಪ್ಪು, ಬಹಳ ದೊಡ್ಡ ತಪ್ಪು. ಈ ಚಂದ್ರಗ್ರಹಣದಿಂದಾಗಿ ತಾತ್ಕಾಲಿಕವಾಗಿ ಕೆಲವಿಷ್ಟು ನೆಗೆಟಿವ್ಸ್ ಆಗುತ್ತೆ. ನೀವು ಈಗಾಗಲೇ ಸ್ಟಾರ್ಟ್ ಆಗಿರ್ಬೋದು ನಿಮಗೆ ಟೆನ್ಷನ್, ಅಥವಾ ಮುಂದೆ ಆಗಬಹುದು. ಕೈ ಹಾಕಿದಂಥ ಕೆಲಸಗಳು, ಅಯ್ಯೋ ಶುರು ಮಾಡ್ಕೊಂಬಿಟ್ಟಿದ್ದೀನಲ್ಲ, ಮರ್ಯಾದೆ ಪ್ರಶ್ನೆ, ಈಗ ಏನು ಮಾಡಲಿ, ವಿಲ 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 ಮನಸ್ಸು ಒದ್ದಾಡ್ತಾ ಇರುತ್ತೆ. ನೀವು ಧೈರ್ಯವನ್ನು ನಿಮಗೆ ನೀವೇ ಧೈರ್ಯ ಹೇಳ್ಕೊಳ್ಬೇಕೆ, ಏನಾಗಲ್ಲಪ್ಪ, ಚಂದ್ರನ ಆರಾಧನೆ ಮಾಡಿಕೊಂಡು ಇನ್ನೂ ಧೈರ್ಯವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಈ ಚಂದ್ರಗ್ರಹಣ ಏನೂ ಆಗಲ್ಲ ಅಂತ ಬಿಟ್ಟ ತಕ್ಷಣ ನಿಮ್ಮ ಕಷ್ಟಗಳು ಅಥವಾ ಯಾರೋ ಒಬ್ಬರೇ ಏನೋ ತೊಂದರೆ ಅಂದ ತಕ್ಷಣ ಏನೂ ಆಗಲ್ಲ ಅಂತ ಅರ್ಥ ಅಲ್ಲ. ಅವ್ರು ಯಾರೋ ನಿಮಗೆ ಬರಲ್ಲ ಆ ಟೈಮಿಗೆ, ನಿಮಗೆ ನೀವೇ ಸೊ ನಿಮಗೆ ನೀವೇ ಧೈರ್ಯ ಹೇಳ್ಕೊಳ್ಬೇಕು, ನಿಮಗೆ ನೀವೇ ಸರಿ ಮಾಡ್ಕೊಳ್ಬೇಕು, ನೀವೇ ಪರಿಹಾರ ಮಾಡ್ಕೊಳ್ಬೇಕು, ನಂಬಬೇಕು, ನಂಬಿಕೆ ಇಟ್ಟು ಪರಿಹಾರ ಮಾಡಿಕೊಳ್ಳಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಮೀನರಾಶಿಯವರ ಮೇಲಿನ ಒಂದು ಪ್ರೀತಿ ಅಭಿಮಾನಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಅಲ್ಲ. ಏನಾಗಬಹುದು ಅಂತ ಮುಂದೆ ಗೊತ್ತಾಗ್ಬಿಟ್ರೆ ನಿಮಗೆ ಗುರುಗಳು ಅವತ್ತು ಹೇಳಿದ್ರಾಗಿತ್ತು, ಕರೆಕ್ಟ್, ಎಸ್ ಕರೆಕ್ಟ್, ನಾನು ಯಾವುದಾದ್ರು ನಾಸ್ತಿಕವಾದಿಗಳು ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋರನ್ನ ನಂಬ್ಕೊಂಡು ನಾನು ಆಚರಣೆ ಗ್ರಹಣ ಏನಾಗಲ್ಲ ಅಂದ್ಕೊಂಡಿದ್ದೆ. ಹೌದು, ಎಸ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಹೌದು ಎಸ್ ಈ ಥರ ಬ್ಯಾಕ್ಲ್ಯಾಶ್ ಆಗ್ತಾ ಇದೆ, ಕೈ ಹಾಕಿದ ಕೆಲಸಗಳೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಇದು ನಿಮಗೆ ಗೊತ್ತಾಗಬೇಕು. ಇದು ಒಂದಾಯಿತು. ಎರಡನೇದು ಮಕ್ಕಳ ವಿಚಾರ. ಸಂತಾನ ಇಲ್ಲದಂತಹ ಮೀನರಾಶಿಯವರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಹಿನ್ನಡೆ ಆಗುತ್ತೆ, ಅದರಿಂದ ದುಃಖ ಆಗುತ್ತೆ. ಒಂದು 15 ದಿವಸ, ತಿಂಗಳ, 2 ತಿಂಗಳ, 3 ತಿಂಗಳ ಗಂಡ ಹೆಂಡತಿ ಇಬ್ಬರು ಮೂಡ್ ಆಫ್ ಆಗಿಬಿಡುತ್ತೆ. ಅಯ್ಯೋ ಏನು ನಾವು ಇಷ್ಟು ಟ್ರೈ ಮಾಡಿದ್ರು ಸಂತಾನಕ್ಕೆ ಸಕ್ಸಸ್ ಆಗ್ತಾ ಇಲ್ವಲ್ಲ ಅನ್ನೋ ದುಃಖ ಇರುತ್ತೆ. ಇನ್ನು ಆಲ್ರೆಡಿ ಮಕ್ಕಳಾಗಿರ್ತಕ್ಕಂಥವ್ರು ಮಕ್ಕಳು ಮಾಡುವ ಕೆಲವಿಷ್ಟು ಎಡವಟ್ಟುಗಳು ನಿಮಗೆ ದುಃಖ ತರಿಸೋದು. ಅಯ್ಯೋ ನನ್ನ ಮಗ ಹಿಂಗೆ ಮಾಡಿಬಿಟ್ನಲ್ಲ, ಅಯ್ಯೋ ನನ್ನ ಮಗಳು ಹಿಂಗೆ ಮಾಡಿಬಿಟ್ಲಲ್ಲ, ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಅಂದ್ಕೊಂಡ್ರಲ್ಲ, ಈ ಥರ ಕೆಲಸ ನನ್ನ ಮಗ ಮಾಡಿಬಿಟ್ನ, ಈ ಥರ ಕೆಲಸ ನನ್ನ ಮಗಳು ಮಾಡಿಬಿಟ್ಲ. ಈ ದುಃಖ ಮೀನರಾಶಿಯವರಿಗೆ ಬಹಳ ಕಾಡುತ್ತೆ. ಅದೊಂದು ಸ್ವಲ್ಪ ಮಾನಸಿಕ ಹಿನ್ನಡೆ. ಅಂದರೆ ಅಥವಾ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ದೊಡ್ಡವರು ಮದುವೆ ಆಗಿದೆ, ಮಕ್ಕಳು ಸೆಟ್ಲ್ ಆಗಿದ್ದಾರೆ, ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳು ತಾತ್ಸಾರ ಮನೋಭಾವವನ್ನು ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀವು ಅಪ್ಪ ಆಗಿರಲಿ ಅಮ್ಮ ಆಗಿರಲಿ ಮೀನರಾಶಿಯವರಾಗಿದ್ದರೆ, ನನ್ನ ಮಗ ಅಥವಾ ನನ್ನ ಮಗಳು ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾರೆ, ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ನನ್ನ ಮಾತಿಗೆ ಪ್ರಾಧಾನ್ಯತೆ ಇಲ್ಲ, ನನ್ನನ್ನು ನೋಡ್ಕೊಂಡು ಏನು ಪ್ರಯೋಜನ ಇಲ್ಲ, ನಾನು ಇಷ್ಟೆಲ್ಲ ನನ್ನ ಜೀವನದಲ್ಲಿ ಕಷ್ಟಪಟ್ಟೆ, ನನ್ನ ಮಕ್ಕಳು ಅಟ್ ಲಾಸ್ಟ್ ಇದನ್ನು ನನಗೆ ಕೊಟ್ರ ಅನ್ನೋವಂಥ ದುಃಖ. ಎಲ್ಲ ತಾತ್ಕಾಲಿಕ, ಇದು ಮಾಯೆ, ಇದು ಚಂದ್ರನ ಚಂದ್ರನ ಮಾಯೆ. ನಿಮ್ಮ ಮೈಂಡನ್ನು ಅದು ಫುಲ್ಲು ಮಿಕ್ಸಪ್ ಮಾಡಾಕ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಇದನ್ನು ಹೊರಬರ್ಬೋದು. ಈ ಮಾಯೆ ಇದೆಲ್ಲ ಸತ್ಯ ಅಲ್ಲ ಅಂತ, ಆಯಿತಾ? ಇದನ್ನು ಹೊರಬರ್ಬೇಕಾದ್ರೆ ನಿಮಗೆ ಯಾರು ಹೇಳಬೇಕಲ್ಲ, ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡೋದೆಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಪರಿಹಾರ ಮಾಡ್ಕೊಳ್ಳಿ, ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಇದನ್ನು ಅಂತ, ಆಯ್ತಲ್ವಾ? ಅಷ್ಟೇ ಅಲ್ಲ, ಇನ್ನೂ ಇದೆ ನಿಮಗೆ ಬಹಳ ಪ್ರಮುಖವಾಗಿ ನಿಮಗೆ ಆಗುವಂಥ ಸಮಸ್ಯೆಗಳು ಹಲವಾರು ಇದೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಸಪ್ತಮಕ್ಕೆ ಗ್ರಸ್ತಚಂದ್ರನ ಇದು ಇನ್ನೇನು ಫಿಕ್ಸೇ ಆಗೋಯ್ತು ಅಂದ್ಕೊಂಡಿದ್ದು ಕೂಡ ಒಂದಿಷ್ಟು ತಪ್ಪು ಮಾಹಿತಿಗಳು ಆ ಕಡೆ ಈ ಕಡೆ ಹೋಗಿ ಪ್ರಾಬ್ಲಮ್ ಆಗ್ಬೋದು. ಆಲ್ರೆಡಿ ಮದುವೆ ಆಗಿರತಕ್ಕಂಥ ದಂಪತಿಗಳ ಮಧ್ಯೆ ಒಂದಿಷ್ಟು ವಿರಸ, ಮನಸ್ತಾಪ ಇದನ್ನೆಲ್ಲ ತಂದು ಇಟ್ಟುಬಿಡುತ್ತೆ. ಗಂಡ ಹೆಂಡತಿಯ ನಡುವೆ ದುಃಖ ಆಗುತ್ತೆ. ಫ್ರೆಂಡ್ಸ್ ನಡುವೆ ಚಂದ್ರಗ್ರಹಣ ಹಿಂದೆ ಮುಂದೆ ಈಗಾಗಲೇ ಸ್ಟಾರ್ಟ್ ಆಗೈತಲ್ಲ, ಈಗ 15 ದಿವಸ ಅಂದ್ಕೊಳ್ಳಿ, ನಂದು 1 ವಾರ 10 ದಿವಸ ಅಂದ್ಕೊಳ್ಳಿ. ಸೊ ಈಗಿನಿಂದ ಸ್ಟಾರ್ಟ್ ಆಗಿ ಗ್ರಹಣ ದಿವಸ, ಗ್ರಹಣ ಮುಗಿದ ಮೇಲೆ 1-2 ತಿಂಗಳು ಕೂಡ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿ ಮಾತಾಡಲ್ಲ. ನೀವು ಯಾವ ಸ್ನೇಹಿತರ ಜೊತೆಗೆ ಮಾತಾಡಲ್ಲ. ಎಲ್ಲರನ್ನೂ ನಿಮಗೇನೋ ಮೋಸ ಮಾಡಿದ್ರು ಅವರು ಅನ್ನೋ ರೀತಿಯೇ ನೋಡ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಮಾತಾಡಲ್ಲ, ನೀವೇನೋ ಅವ್ರಿಗೆ ಮೋಸ ಮಾಡಿದ್ರೆ ಅನ್ನೋ ಥರ ನಿಮ್ಮ ಹತ್ರ ವ್ಯವಹರಿಸ್ತಾರೆ ಅವರು. ದುಃಖ ಆಗುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಹಿಂಗೆ ಮಾಡಿಬಿಟ್ನಲ್ಲ, ನನ್ನ ಭಾಳ ಸಂಗಾತಿ ನನ್ನ ಹೆಂಡತಿ ಹಿಂಗೆ ಅಂದ್ಬಿಟ್ಲಲ್ಲ, ನನ್ನ ಗಂಡ ಹಿಂಗೆ ಅಂದ್ಬಿಟ್ರಲ್ಲ, ನನ್ನ ತುಂಬ ಆಸೆ ಇಟ್ಕೊಂಡು ದೂರ ಪ್ರಯಾಣವನ್ನು ಮಾಡ್ತೀರಾ. ಗ್ರಹಣ ಮುಗಿದ ನಂತರ ಗ್ರಹಣ ಸಮಯದಲ್ಲಿ ಅಲ್ಲಿ ಹೋದಾಗ ಭ್ರಮ ನಿರಸನ ಆಗುತ್ತೆ. ಆ ಒಂದು ಪ್ರಯಾಣದಿಂದ ಭ್ರಮ ನಿರಸನ. ಏನೋ ಅಂದ್ಕೊಂಡು ಹೋಗಿದ್ದೆ ಸರ್, ಅಲ್ಲಿ ಏನೂ ಇಲ್ಲ ಸರ್, ಸುಮ್ಮನೆ ದುಡ್ಡು ಟೈಮು ಎಲ್ಲ ವೇಸ್ಟು ಸರ್, ಹೋಗಿದ್ದೇ ವೇಸ್ಟು ಸರ್. ವಿದೇಶಕ್ಕೆ ಹೋಗೋರ ಕತೆ ಕೇಳಿ ಹೆಂಗಾಗ್ಬೋದು. ಗ್ರಹಣ ಆದ ತಕ್ಷಣ ಪಾಪ ತುಂಬ ಆಸೆ ಇಟ್ಕೊಂಡು ವಿದೇಶಕ್ಕೆ ಹೋಗಿರ್ತಾರೆ. ಇದನ್ನು ನಾನು ಅವಾಯ್ಡ್ ಮಾಡಬಹುದು ಚಂದ್ರನ ಆರಾಧನೆಯಿಂದ. ಚಂದ್ರಗ್ರಹಣದ ದುಷ್ಪ್ರಭಾವ ನಿಮ್ಮ ರಾಶಿಯಲ್ಲೇ ಚಂದ್ರಗ್ರಹಣ ಇದೆಲ್ಲ ಆಗುವ ಸಾಧ್ಯತೆ ಇದೆ. ದಯವಿಟ್ಟು ಇದರ ಬಗ್ಗೆ ಗಮನಿಸಿ ಮೀನರಾಶಿಯವರು. ಇದನ್ನು ಹೆದರಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಚಂದ್ರನ ಆರಾಧನೆ ಮಾಡ್ಕೊಂಡು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಲ್ವಾ? ಸೊ
ಚಂದ್ರಗ್ರಹಣದ ದಿವಸ ನಾನು ಹೇಳಿದ ರೀತಿಯಲ್ಲಿ ನೀವು ಸಿಂಪಲ್ ಪರಿಹಾರವನ್ನು ಅಥವಾ ವಿಶೇಷ ಪರಿಹಾರವನ್ನು ಆಚರಣೆ ಮಾಡೋದ್ರ ಮೂಲಕ ಮೀನರಾಶಿಯರು ಈ ಚಂದ್ರಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣ ಇದೆ, ಅದರ ನಂತರ ಈ ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲೇ ಆಗಿದ್ದರಿಂದಾಗಿ ಏನೇನು ನೆಗೆಟಿವ್ ನಿಮಗೆ ಆಗಬೇಕಾಗಿತ್ತು ಅದು ಆಗದಂತೆ ಖಂಡಿತವಾಗಿ ನಿಮ್ಮನ್ನು ಕಾಪಾಡ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಓಕೆನಾ? ಇಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರ ನಿಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಹಲವಾರು ವಿಧದಲ್ಲಿ, ಯಾಕೆಂದರೆ ಗ್ರಸ್ತ ಚಂದ್ರನ ದೃಷ್ಟಿ ನಿಮ್ಮ ಕರ್ಮಸ್ಥಾನದಲ್ಲಿರುತ್ತೆ, ಉದ್ಯೋಗದಲ್ಲಿ ಟೆನ್ಷನ್ನು. ಗ್ರಸ್ತ ಚಂದ್ರನ ದೃಷ್ಟಿ ನಿಮ್ಮ ಸಪ್ತಮದ ಮೇಲೆ ಇರ್ತದೆ. ಆಗಲೇ ಹೇಳ್ದಂಗೆ ವಿವಾಹ, ದಾಂಪತ್ಯ, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಎಲ್ಲದ್ರ ಮೇಲೆ ಇರುತ್ತೆ. ಗ್ರಸ್ತ ಚಂದ್ರನ ದೃಷ್ಟಿ ಚತುರ್ಥ ಅಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಓದಿದೆಲ್ಲ ಮರ್ತೋಗಿ ಒಂಥರ ಕಾನ್ಸಂಟ್ರೇಷನ್ ಇಲ್ಲದೆ ತುಂಬ ಡಲ್ ಆಗಿ ಎಲ್ಲೂ ಯಾವ ಸ್ಪೋರ್ಟ್ಸಲ್ಲೂ ಪಾಲ್ಗೊಳ್ಳದೆ ತುಂಬ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾರೆ ಒಂದೂವರೆ ತಿಂಗಳ ಈ ಚಂದ್ರಗ್ರಹಣದಿಂದಾಗಿ. ಸೊ ಇದೆಲ್ಲದನ್ನು ಗಮನಿಸಬೇಕು ನೀವು. ಪರಿಹಾರ ಏನು ಮಾಡಬೇಕು ಗುರುಗಳೇ? ಪರಿಹಾರ ಪ್ರತಿಯೊಬ್ಬ ಮೀನರಾಶಿಯವರು 18ನೇ ತಾರೀಕು ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ. ಗ್ರಹಣ ಆಚರಣೆಗಿಲ್ಲವಾದ್ದರಿಂದ ದೇವಸ್ಥಾನ ಬಾಗಿಲು ಹಾಕಿರಲ್ಲ, ಓಪನ್ ಇರುತ್ತೆ. ಬೆಳಗ್ಗೆ ಬೇಗ ಹೋಗಿ. ಯಾಕೆ ಬೇಗ ಹೋಗಿ ಅಂತ ಹೇಳ್ತೇನೆ ಅಂದರೆ, ಬೆಳಗ್ಗೆ ಬೇಗ ರುದ್ರಾಭಿಷೇಕ ಮಾಡ್ತಾರೆ ಈಶ್ವರನ ದೇವಸ್ಥಾನದಲ್ಲಿ. 1-2 ಲೀಟ್ರ್ ಹಾಲು ಹಿಡ್ಕೊಂಡು ಹೋಗಿ, ಆಯಿತಾ? ಪುರೋಹಿತರಿಗೆ ಕೊಟ್ಬಿಟ್ಟು ರುದ್ರಾಭಿಷೇಕ ಮಾಡಿಸಿ. ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸ ಮೀನರಾಶಿಯವರು ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಸ್ವಾಮಿಗೆ. ಅದರ ಜೊತೆಯಲ್ಲಿ ಒಂದು 5 ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, 5 ಮಣ್ಣಿನ ಹಣತೆ, 5 ತುಪ್ಪದ ದೀಪವನ್ನು ಹಚ್ಚಿ. ರುದ್ರಾಭಿಷೇಕ 5 ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಮಣ್ಣಿನ ಹಣತೆಯಲ್ಲಿ. ಒಂದು 9 ಅಥವಾ 18 ಅಥವಾ 21 ಅಥವಾ 28 ಪ್ರದಕ್ಷಿಣೆ ಮಾಡಿ ಈಶ್ವರನ ದೇವಸ್ಥಾನದಲ್ಲಿ. ನಂತರ ಈಶ್ವರನ ಮುಂದೆ ಕೂತ್ಕೊಂಡು ಒಂದು 3 ಬಾರಿ ಶಿವಾಷ್ಟೋತ್ರ, ಒಂದು 3 ಬಾರಿ ಚಂದ್ರಗ್ರಹದ ಅಷ್ಟೋತ್ರ, ಇಷ್ಟನ್ನು ಪಠನೆ ಮಾಡಿಕೊಂಡು 1 kg ಅಕ್ಕಿ, 1 kg ಉದ್ದಿನಬೇಳೆ ಅಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಟ್ಟು ಬಂದ್ಬಿಡಿ ಮನೆಗೆ. ಇದಿಷ್ಟನ್ನು 1 ಅವರ್ 2 ಅವರ್ ಆಗ್ಬೋದು ನಿಮ್ಗೆ ಇದಿಷ್ಟೆಲ್ಲ ಆಗೋಷ್ಟರಲ್ಲಿ. ಬಟ್ ಮಾಡಿ. ಮೀನರಾಶಿ ಪ್ರತಿಯೊಬ್ಬರು ಸೆಪ್ಟೆಂಬರ್ 18ನೇ ತಾರೀಕಿಗೆ ಈ ಕೆಲಸ ಮಾಡಿ. ನಿಮಗೆ ತುಂಬ 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 ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆದ್ದರಿಂದ ಯಾವ ರಾಶಿಯವ್ರು ಏನು ಆರಾಧನೆ ಮಾಡ್ತಾರೋ ಬಿಡ್ತಾರೋ ದಯವಿಟ್ಟು ನೀವು ಮಾಡಲೇಬೇಕು. ದಯವಿಟ್ಟು ಮಾಡಿ, ಅವಾಯ್ಡ್ ಮಾಡಬೇಡಿ. ಇಷ್ಟೇ ಅಲ್ಲದೆ ವಿಶೇಷ ಪರಿಹಾರವನ್ನು ಮೀನರಾಶಿಯವ್ರು ನಿಮಗೆ ಮಾಡದೇ ಇರ್ತೀವಿ, ನಿಮಗೋಸ್ಕರ ಮಾಡ್ತೀವಿ. ನಿಮ್ಮ ರಾಶಿಯಲ್ಲೇ ಚಂದ್ರಗ್ರಹಣವಾದ್ದರಿಂದ ಅವತ್ತು ಸೆಪ್ಟೆಂಬರ್ 18ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತೇವೆ. ಚಂದ್ರಗ್ರಹಣ ಶಾಂತಿ ಹೋಮ ಮಾಡಿ ನಿಮಗೆ ವಿಶೇಷವಾಗಿ ಒರಿಜಿನಲ್ ಪರ್ಲ್ ಡಾಲರ್, ಇದು ನಿಮಗೆ ಒರಿಜಿನಲ್ ಪರ್ಲ್ ಮುತ್ತು, ನವರತ್ನಗಳಲ್ಲಿ ಚಂದ್ರನ ರತ್ನ ಯಾವುದು? ಮುತ್ತು, ಪರ್ಲ್. ಇವು ವಿಶೇಷವಾದ ಒಂದು ಡಾಲರ್ ಸಿದ್ಧಪಡಿಸಿದ್ದೇನೆ. ಸ್ವಲ್ಪ ದೊಡ್ಡದಾಗಿ ಬಂದಿದೆ, ಯಾಕೆಂತಂದರೆ ಈ ಒಂದು ಬೇಸೆ ದೊಡ್ಡದಾಗಿ ಬಂದಿರೋದ್ರಿಂದ ಅನಿವಾರ್ಯವಾಗಿ ದೊಡ್ಡ ಪರ್ಲನ್ನೇ ಅದರಲ್ಲಿ ಇಡಬೇಕಾದ ಪರಿಸ್ಥಿತಿ ಬಂತು. ಒಂದು 4-5 ಕ್ಯಾರೆಟ್ ಮೇಲೆ ಆಗುತ್ತೆ. ಈ ಪರ್ಲ್ನ ಅಥವಾ ನವರತ್ನಗಳ ವಿಚಾರ ಏನಪ್ಪ ಅಂದರೆ, ಎಷ್ಟು ಜಾಸ್ತಿ ಕ್ಯಾರೆಟ್ ಆಗುತ್ತೆ ಅಂದರೆ ಎಷ್ಟು ಜಾಸ್ತಿ ತೂಕ ಆಗುತ್ತೆ. 1 ಕ್ಯಾರೆಟ್ ಅಂದರೆ ನಿಮಗೊಂದು 190-200 ಮಿಲಿ ಅನ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಳ್ತಿರೋದು. ಒಂದು 4 ಕ್ಯಾರೆಟ್ ಅಂತಂದರೆ 800 ಮಿಲಿ ಆಗೋಯ್ತಲ್ವಾ. ಸೊ 5 ಕ್ಯಾರೆಟ್ ಅಂದರೆ ಒಂದು ಗ್ರಾಮ್ ಆಗೋಯ್ತು. ಸೊ ಅದರಿಂದ ಈ ರತ್ನಗಳು ಹಾಗೆ, ನವರತ್ನಗಳು ಎಷ್ಟು ಜಾಸ್ತಿ ಕ್ಯಾರೆಟ್ ಆಗುತ್ತೋ ಅಷ್ಟು ಜಾಸ್ತಿ ಅದು ತೂಕ ಅಂದರೆ ಅಷ್ಟು ಜಾಸ್ತಿ ಅದ್ರ ಪ್ರೈಸ್, ಅದ್ರ ದುಡ್ಡು ಜಾಸ್ತಿ ಆಗಿಬಿಡುತ್ತೆ. ಇರಲಿ, ಪರವಾಗಿಲ್ಲ, ನಾವೇನು ನಿಮ್ಗೇನು ದುಡ್ಡು ಇವಾಗ ಜಾಸ್ತಿ ಏನು ಕೇಳ್ತಾ ಇಲ್ಲ. ಆಯಿತು, ಒಟ್ಟು ನಿಮಗೆ ಒರಿಜಿನಲ್ ಪರ್ಲನ್ನು ಕೊಡಬೇಕು. ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಣ ಮಾಡಿ ಒರಿಜಿನಲ್ ಪರ್ಲ್ ಡಾಲರ್ನ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬ ಮೀನರಾಶಿಯವರು ಈ ಗ್ರಹಣ ಮುಗಿದ ನಂತರ ಒಂದು 48 ದಿನಗಳ ಕಾಲ ನಿಮ್ಮ ಕುತ್ತಿಗೆಯಲ್ಲಿ ಈ ಒಂದು ಡಾಲರ್ನ ಹಾಕ್ಕೊಳ್ಳೇಬೇಕು. ದಯವಿಟ್ಟು ಹೇಳ್ತಾ ಇದ್ದಾರೆ, ಅನಿವಾರ್ಯ, ನೀವು ಹಾಕ್ಕೊಳ್ಳೇಬೇಕು ಪ್ರತಿಯೊಬ್ಬರು ಸಹ. ಅಷ್ಟು ಅನುಕೂಲ ನಿಮಗೆ. ಯಾಕೆಂದರೆ ಚಂದ್ರಗ್ರಹಣ ದುಷ್ಪ್ರಭಾವಗಳು ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೇನೆ. ಸೊ ಇದೊಂದು ಪರ್ಲ್ ಮುತ್ತನ್ನು ನೀವು ಧಾರಣೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಸಹ. ಅಷ್ಟೇ ಅಲ್ಲ, ಈ ಒಂದು ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಷ್ಟೇ ಅಲ್ಲ, ಈ ಪರ್ಲ್ ಎನರ್ಜೈಸ್ ಆಗೋದು ನೋಡಿ. ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರವನ್ನು ಹುಡುಕಬೇಕು ಅಂತಂದಾಗ, ಹಾಗೂ ಆ ಪರಿಹಾರವನ್ನು ವಿಶೇಷ ದಿನಗಳಲ್ಲಿ ಮಾಡಿದಾಗ, ಅಂದರೆ ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ ಮಾಡುವ ಹೋಮ ಹವನ ಯಜ್ಞ ಯಾಗಾದಿ ದಾನ ಧರ್ಮಾದಿಗಳಿಗೆ ಏನು ಪುಣ್ಯ ಬರುತ್ತೋ, ಗ್ರಹಣದ ದಿವಸ ಮಾಡಿದ್ರೆ ಅದರ 10 ಪಟ್ಟು 100 ಪಟ್ಟು ಅಷ್ಟು ಪುಣ್ಯ ಬರುತ್ತಂತೆ. ಸೊ ಆದ್ದರಿಂದ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದನ್ನು ಗ್ರಹಣದ ದಿವಸ ಮಾಡಿದ್ರೆ ಅರ್ಥ ಆಗಿಲ್ವಾ? ಹೇಳ್ತೀನಿ ಕೇಳಿ. ಸುದರ್ಶನ ಹೋಮ, ಮಹಾಲಕ್ಷ್ಮೀ ಸುದರ್ಶನ ಹೋಮ. ಸುದರ್ಶನ ಹೋಮ ಮಾಡಿದ್ರೆ ಆರ್ಥಿಕ ಬಾಧೆಗಳು ಅಂದರೆ ದುಡ್ಡು ಹಣಕಾಸಿನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ.
ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಸಾಲ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಶತ್ರು ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ದೃಷ್ಟಿ ದೋಷ ಪರಿಹಾರವಾಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಮಾಟ ಮಂತ್ರ ದೋಷಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಆರೋಗ್ಯ ಬಾಧೆಗಳು ಪರಿಹಾರ ಆಗುತ್ತೆ. ಹೇಳ್ಕೊಂಡು ಸಿಕ್ಕಾಬಿಟ್ಟೆ ಇದೆ ರೀ. ಸುದರ್ಶನ ಹೋಮದಿಂದ ಹಲವಾರು ಅಂದರೆ ಒಳ್ಳೆಯದಾಗುತ್ತೆ. ಅಂತಹ ಸುದರ್ಶನ ಹೋಮವನ್ನು ಗ್ರಹಣ ದಿವಸ ಮಾಡಿದ್ರೆ, ಸೊ ಆದ್ದರಿಂದ ನಾವು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದ ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಅದರಲ್ಲೂ ಈ ಪರ್ಲನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಆಗಲೇ ಹೇಳ್ದಂಗೆ ಬೇರೆ ದಿನಗಳಲ್ಲಿ ಮಾಡೋದಕ್ಕೆ ನಾನು ಗ್ರಹಣ ದಿವಸ ವಿಶೇಷ ಫಲ ಅಲ್ವಾ. ಸೊ ಸರ್ಪದೋಷ ಇದೆ ನಿಮಗೆ ಅಂತ ಅಂದ್ಕೊಳ್ಳಿ, ಬೇರೆ ದಿನದಲ್ಲಿ ಮಾಡುವ ಸರ್ಪಶಾಂತಿಗೂ ಗ್ರಹಣ ದಿವಸ ಮಾಡುವ ಸರ್ಪಶಾಂತಿಗೂ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರುತ್ತಲ್ಲ. ಸೊ ಆದ್ದರಿಂದ ಚಂದ್ರಗ್ರಹಣದ ದಿವಸ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಹಲವಾರು ಜನಕ್ಕೆ ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ, ಸರ್ಪದೋಷದಿಂದಾಗಿ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದಾಗಿ ಕೆಲಸ ಸಿಗ್ತಾ ಇಲ್ಲ, ಸರ್ಪದೋಷದಿಂದಾಗಿ ವ್ಯಾಪಾರದಲ್ಲಿ ನಷ್ಟ, ಸರ್ಪದೋಷದಿಂದಾಗಿ ಆರೋಗ್ಯದಲ್ಲಿ ನಷ್ಟ, ಸರ್ಪದೋಷದಿಂದಾಗಿ ಎಲ್ಲ ವ್ಯವಹಾರಗಳು, ಕೋರ್ಟು ಕಚೇರಿ ಎಲ್ಲ ಕಡೆ ನಷ್ಟ. ಪರಿಹಾರಕ್ಕೆ ಗ್ರಹಣದ ದಿವಸ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ ನಾವು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದ ವಿಚಾರ ಹೇಳಿದಲ್ಲ, ಪಂಚಮಾಧಿಪತಿಯೇ ನಿಮ್ಮಲ್ಲಿ ಗ್ರಸ್ತನಾಗ್ತಾನೆ. ಸಂತಾನದ ವಿಚಾರದಲ್ಲಿ ತೊಂದರೆಗಳು ಅದು ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ ಚಂದ್ರಗ್ರಹಣ ಶಾಂತಿ ಹೋಮ ಜೊತೆಗೆ. ಸೊ ಅದರಲ್ಲೆಲ್ಲೋದ್ರೂ ಸಹ ಈ ವಿಶೇಷವಾದ ಪರ್ಲ್, ಮುತ್ತು, ಒರಿಜಿನಲ್ ಪರ್ಲ್ ಡಾಲರ್, ಅದೆಲ್ಲದರಲ್ಲೂ ಸಹ ಇದು ಎನರ್ಜೈಸ್ ಆಗಿರುತ್ತೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಗುರುಬಲ ಇಲ್ಲ ಮೀನ ರಾಶಿಯವರಿಗೆ, ಮುಗಿದೋಗಿದೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 7.5 ಶುರುವಾಗಿ ಹೋಗಿದೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಪರ್ಲ್ ಡಾಲರ್ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಕೊಡ್ತಾ ಇದ್ದೇವೆ ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ. ಅಷ್ಟೇ, ನಿಮ್ಮ ಕೈಯಿಂದ ದಾನಗಳಾಗಬೇಕಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತೇವೆ. ಈ ಚಂದ್ರಬಿಂಬವನ್ನು ನೀವು ಮೀನರಾಶಿ ನಿಮ್ಮ ಕೈ ಸಿಕ್ಕಿದ ನಂತರ ಈ ಡಾಲರ್ನ ನೀವು ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಈ ಆಮೇಲೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಗೆ ಹಚ್ಕೊಂಬಿಡಿ. ಹಾಗೂ ಈ ಒಂದು ಚಂದ್ರಬಿಂಬವನ್ನು 1 kg ಅಕ್ಕಿ, 1 kg ಉದ್ದಿನಬೇಳೆ ತೊಗೊಂಡು ಅದರಲ್ಲಿ ಇದನ್ನು ಇಟ್ಟುಬಿಟ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರೂ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಡಿ ನಿಮ್ಮ ಕೈ ಸಿಕ್ಕಿದ ನಂತರ. ಸೊ ಇಷ್ಟು ಸಿಂಪಲ್ಲಾಗಿ ವಿಶೇಷವಾದ ಪರಿಹಾರವನ್ನು ಸಹ ಇಟ್ಟಿದ್ದಾನೆ. ಸೊ ನಿಮಗೆ ಸಿಂಪಲ್ಲಾಗಿ ದೇವಸ್ಥಾನಗಳಲ್ಲಿ ಸೆಪ್ಟೆಂಬರ್ 18 ನೀವೇ ಮಾಡ್ಕೊಳ್ಬಹುದಾದಂಥ ಪರಿಹಾರವೂ ಇದೆ. ನಾವು ವಿಶೇಷವಾಗಿ ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ, ಯಾಕಂದರೆ ಚಂದ್ರಗ್ರಹಣ ಮತ್ತು ಬೆಳಗ್ಗೆ ಅಲ್ವಾ. ಸೊ ಅದರಿಂದ ಬೆಳಗ್ಗೆ ಚಂದ್ರಗ್ರಹಣ ಸಮಯದಲ್ಲಿ ನಮ್ಮದು ಹೋಮಗಳೆಲ್ಲ ಆಗುತ್ತೆ, ಪೂಜೆಗಳ ಸಂಕಲ್ಪ ಸೇವೆ ಎಲ್ಲ ಆಗುತ್ತೆ ಚಂದ್ರಗ್ರಹಣ ಸಮಯದಲ್ಲೇ. ಸೊ ಅದರಿಂದ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಆಯಿತಾ. ಸೊ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೀನರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಅದರ ಪೇಮೆಂಟ್ ಸರಿದೆ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ಬಿಟ್ರೆ ಆಯಿತು. ಸೊ ಸಿಂಪಲ್ ಪರಿಹಾರನೂ ಹೇಳಿದ್ದೇನೆ, ದೇವಸ್ಥಾನಕ್ಕೆ ಹೋಗಿ 18ನೇ ತಾರೀಕು ನೀವು ಮಾಡುವಂಥದ್ದು. ವಿಶೇಷ ಪರಿಹಾರ ನಿಮ್ಮ ಪರವಾಗಿ ನಾವು ಮಾಡಿ ವಿಶೇಷ ಪ್ರಸಾದ ನಿಮಗೆ ಕೊಡುವಂಥದ್ರ ಬಗ್ಗೆನೂ ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಯಾವುದಾಗುತ್ತೋ ಅದು ನಿಮಗೆ, ಯಾವುದೇ ಇದು ಒತ್ತಾಯ ಇಲ್ಲ, ನೀವು ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ, ಒಟ್ಟು ಏನೂ ಮಾಡದೇ ಇರಬೇಡಿ. ಯಾಕೆ ಅಂತಂದರೆ ಈ ಒಂದು ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲೇ ಆಗ್ತಾ ಇರೋದ್ರಿಂದ ನಿಮಗೆ ವಿಶೇಷವಾದಂತಹ ದೋಷ, ಯಾರ್ಯಾರೋ ಏನೋ ಹೇಳ್ತಾರೆ ಅನ್ನೋವಂಥದ್ದನ್ನು ತಲೆಗೆ ಹಾಕೋಬೇಡಿ. ನಿಮ್ಮದು ನೀವು ಫಸ್ಟ್ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ. ಸೊ ಸಿಂಪಲ್ ಪರಿಹಾರ ಮನೆ ದೇವಸ್ಥಾನಗಳಿಗೆ ಹೋಗಿ ಮಾಡುವಂಥದ್ದು ಅದನ್ನಾರು ಮಾಡಿ, ಇಲ್ಲ ವಿಶೇಷ ಪರಿಹಾರ ನಮ್ಮ ಹತ್ರ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಏನೂ ಮಾಡದೆ ಮಾತ್ರ ಹಾಗೆ ಇರಬೇಡಿ, ಓಕೆನಾ. ಸೊ ನಿಮ್ಮ ದೇವರ ಮನಸ್ಸು ನಿಮಗೆ ಏನು ಮನಸ್ಸು ಕೊಡ್ತಾನೋ ಅದನ್ನು ಮಾಡಿ. ನಿಮಗೆ ಏನು ಶಕ್ತಿ ಇದೆ, ಆರ್ಥಿಕ ಶಕ್ತಿ ಏನು ಶಕ್ತಿ ಇದೆ, ಆ ಶಕ್ತಿ ಅನುಸಾರ ನೀವು ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬ ಮೀನರಾಶಿಯವರಿಗೆ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.